ನಮಸ್ಕಾರ. ಇವತ್ತು ನಾವು ಅರ್ಕ ಅನುಗ್ರಹ ಆಸ್ಪತ್ರೆ ಅವರ ಆರೋಗ್ಯ ಪಯಣದ ಬಗ್ಗೆ ತಿಳ್ಕೊಳ್ಳೋಣ. ಆದರೆ ಈ ಪಯಣವನ್ನ ಶುರು ಮಾಡೋದು ಒಂದು ತುಂಬಾನೇ ಮುಖ್ಯವಾದ ಪ್ರಶ್ನೆಯಿಂದ. ಇದು ಎಷ್ಟೋ ಜನರನ್ನು ಕಾಡುವ ಪ್ರಶ್ನೆ. PCOS ಅಂದ್ರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಈ ಸಮಸ್ಯೆ ಇದ್ರೆ ತಾಯಿ ಆಗೋಕೆ ಸಾಧ್ಯನಾ? ನೋಡಿ, ಇದೊಂದು ಬರೀ ಪ್ರಶ್ನೆ ಅಲ್ಲ ಅಲ್ವಾ? ಇದು ಎಷ್ಟೋ ಜನರ ಭರವಸೆ, ಅವರ ಆತಂಕ ಎಲ್ಲವನ್ನೂ ಹಿಡಿದಿಡುತ್ತೆ. ಬನ್ನಿ, ಇದಕ್ಕೆ ಉತ್ತರ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ನಾವು ಇವತ್ತು ಏನೆಲ್ಲ ಕವರ್ ಮಾಡ್ತೀವಿ ಅಂತ ನೋಡೋಣ. ಮೊದಲು ಭರವಸೆಯ ಬಗ್ಗೆ ಮಾತಾಡ್ತೀವಿ. ಆಮೇಲೆ ತಂದೆ ತಾಯಿ ಆಗೋಕೆ ಇರೋ ದಾರಿಗಳು, ಆಸ್ಪತ್ರೆಯ ಕೇರ್, ಅಲ್ಲಿರೋ ಎಕ್ಸ್ಪರ್ಟ್ಸ್ ಮತ್ತು ಕೊನೆಯದಾಗಿ ಒಂದು ಆರೋಗ್ಯಕರ ಪಯಣದ ಬಗ್ಗೆ ಚರ್ಚೆ ಮಾಡೋಣ. ಸರಿ, ಶುರು ಮಾಡೋಣ ನಮ್ಮ ಮೊದಲನೇ ಭಾಗದಿಂದ. ಭರವಸೆಯ ಪ್ರಶ್ನೆ, ಫಲವತ್ತತೆಯ ಪಯಣವನ್ನು ಅರ್ಥ ಮಾಡಿಕೊಳ್ಳುವುದು. ಇಲ್ಲಿ ನಾವು PCOS ಅಂದ್ರೆ ಏನು ಅಂತ ಮೊದಲು ಬೇಸಿಕ್ಸ್ ತಿಳ್ಕೊಂಡ್ಬಿಡೋಣ. ಮೊದಲಿಗೆ ಈ PCOS ಅಂದ್ರೆ ಏನು? ಇದು ಒಂದು ಸಾಮಾನ್ಯವಾದ ಹಾರ್ಮೋನಲ್ ಡಿಸಾರ್ಡರ್. ಅಂದ್ರೆ ದೇಹದಲ್ಲಿ ಹಾರ್ಮೋನ್ಗಳು ಏರುಪೇರಾದಾಗ ರೆಗ್ಯುಲರ್ ಆಗಿ ಓವ್ಯುಲೇಷನ್ ಆಗಲ್ಲ. ಅಂದ್ರೆ ಅಂಡಾಣು ಸರಿಯಾಗಿ ಬಿಡುಗಡೆ ಆಗಲ್ಲ. ಇದರಿಂದ ಸಹಜವಾಗೇ ಗರ್ಭಿಣಿ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಅದೆಷ್ಟು ಸಾಮಾನ್ಯ ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಪ್ರತಿ 10 ಮಹಿಳೆಯರಲ್ಲಿ ಒಬ್ರಿಗೆ PCOS ಸಮಸ್ಯೆ ಇರುತ್ತೆ. ಅಂದ್ರೆ ಇದು ಯಾರೋ ಒಬ್ರ ಸಮಸ್ಯೆ ಅಲ್ಲ, ಬದಲಿಗೆ ನಮ್ಮ ಸಮಾಜದಲ್ಲಿ ತುಂಬಾನೇ ಜನ ಎದುರಿಸ್ತಿರೋ ಒಂದು ಸವಾಲು. ಹಾಗಾದ್ರೆ ಆ ಶುರುನಲ್ಲಿ ಕೇಳಿದ್ವಲ್ಲ ಆ ಪ್ರಶ್ನೆ, ಅದಕ್ಕೆ ಉತ್ತರ ಏನು? ಒಂದು ಒಳ್ಳೆ ಸುದ್ದಿ ಇದೆ. ಖಂಡಿತ ಹೌದು, PCOS ಇದ್ರೂ ಕೂಡ ಗರ್ಭಧಾರಣೆ ಅನ್ನೋದು 100ಕ್ಕೆ 100 ಸಾಧ್ಯ. ಇದು ನಿಜವಾಗ್ಲೂ ಒಂದು ದೊಡ್ಡ ಭರವಸೆಯ ಮಾತು ಅಲ್ವಾ? ಹಾಗಾದ್ರೆ ತಂದೆ ತಾಯಿ ಆಗೋಕೆ ಇರೋ ದಾರಿಗಳಾದ್ರೂ ಏನು? ನಮ್ಮ ಮುಂದಿನ ಭಾಗದಲ್ಲಿ ಗರ್ಭಧಾರಣೆಗೆ ಸಹಾಯ ಮಾಡೋಕೆ ಇರೋ ಸ್ಟ್ರಾಟಜಿಗಳು ಮತ್ತೆ ಮೆಡಿಕಲ್ ಆಪ್ಷನ್ಸ್ ಬಗ್ಗೆ ನೋಡೋಣ. ಗರ್ಭಧಾರಣೆಯ ಚಾನ್ಸಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಕೆಲವು ಸಿಂಪಲ್ ಆದರೆ ತುಂಬಾನೇ ಪವರ್ಫುಲ್ ದಾರಿಗಳಿವೆ. ನೋಡಿ, ಮೊದಲನೇದು ತೂಕವನ್ನ ಸರಿಯಾಗಿ ಮ್ಯಾನೇಜ್ ಮಾಡೋದು. ಎರಡನೇದು ದಿನ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ. ಅಷ್ಟೆಲ್ಲ ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ಚೆನ್ನಾಗಿ ನಿದ್ದೆ ಮಾಡೋದು ಕೂಡ ಅಷ್ಟೇ ಮುಖ್ಯ. ಕೊನೆಯದಾಗಿ ಓವ್ಯುಲೇಷನ್ ಟೈಮ್ ಯಾವುದು ಅಂತ ಟ್ರ್ಯಾಕ್ ಮಾಡೋದು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. PCOS ಕಂಟ್ರೋಲ್ ಮಾಡೋದ್ರಲ್ಲಿ ಊಟ ತಿಂಡಿ ಇದೆಯಲ್ಲ, ಅದು ದೊಡ್ಡ ಪಾತ್ರ ವಹಿಸುತ್ತೆ. ಏನ್ ತಿನ್ಬೇಕು ಅಂದ್ರೆ ನೋಡಿ, ಹೋಲ್ ಗ್ರೇನ್ಸ್, ಹಸಿರು ತರಕಾರಿಗಳು, ಪ್ರೋಟೀನ್ ಇಂಥ ಆಹಾರಗಳು ಒಳ್ಳೆಯದು. ಹಾಗೇನೆ ಏನನ್ನ ಕಡಿಮೆ ಮಾಡಬೇಕು? ರಿಫೈನ್ಡ್ ಕಾರ್ಬ್ಸ್ ಅಂದ್ರೆ ಮೈದಾ ಐಟಮ್ಸ್, ಸಕ್ಕರೆ ಜಾಸ್ತಿ ಇರೋ ತಿಂಡಿಗಳು, ಪ್ರೊಸೆಸ್ಡ್ ಫುಡ್ಸ್ ಇವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡೋದು ಬೆಸ್ಟ್. ಕೆಲವೊಮ್ಮೆ ಲೈಫ್ಸ್ಟೈಲ್ ಬದಲಾವಣೆಗಳು ಮಾತ್ರ ಸಾಕಾಗಲ್ಲ, ಆವಾಗ ಮೆಡಿಕಲ್ ಹೆಲ್ಪ್ ಬೇಕಾಗುತ್ತೆ. ಕ್ಲೋಮಿಡ್ ಅಂತ ಔಷಧಿಗಳಿವೆ, ಅವು ಓವ್ಯುಲೇಷನ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ರೆ ಮೆಟ್ಫಾರ್ಮಿನ್ ಅನ್ನೋದು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡುತ್ತೆ. ಇವೆಲ್ಲದರ ಜೊತೆಗೆ IUI ಮತ್ತು IVFನಂತಹ ಅಡ್ವಾನ್ಸ್ಡ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಕೂಡ ಒಂದು ಆಪ್ಷನ್. ಸರಿ, ಈ ಎಲ್ಲ ಟ್ರೀಟ್ಮೆಂಟ್ಗಳ ಬಗ್ಗೆ ಮಾತಾಡಿದ್ವಿ. ಈಗ ಈ ಟ್ರೀಟ್ಮೆಂಟ್ ಸಿಗೋ ಜಾಗ, ಆ ಆಸ್ಪತ್ರೆ ಹಿಂದಿರೋ ಶಕ್ತಿ ಯಾರು, ಅವರ ತತ್ವ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಅದೇ ಕಾಳಜಿಯ ಪರಂಪರೆ, ನಂಬಿಕೆಯ ಅಡಿಪಾಯ. ಈ ಆಸ್ಪತ್ರೆಯ ಫೌಂಡರ್ಸ್ ಡಾಕ್ಟರ್ ರಮೇಶ್ ಮಕಂ ಮತ್ತು ಡಾಕ್ಟರ್ ಸರಸ್ವತಿ ರಮೇಶ್. ಇವರುಗಳು ಕಳೆದ 30 ವರ್ಷಗಳಿಂದ ಬೆಂಗಳೂರಿನಲ್ಲಿ ತುಂಬಾನೇ ಕರುಣೆ ಮತ್ತು ಕಾಳಜಿಯಿಂದ ಅತ್ಯುತ್ತಮ ಸರ್ಜಿಕಲ್ ಕೇರ್ ನೀಡ್ತಾ ಬಂದಿದ್ದಾರೆ. ಇದು ಅವರ ಕಮಿಟ್ಮೆಂಟ್ ತೋರಿಸುತ್ತೆ. ಡಾಕ್ಟರ್ ರಮೇಶ್ ಮಕ್ಕಂ ಅವರ ಜ್ಞಾನ ಬರೀ ಅವರ ಪೇಷಂಟ್ಸ್ಗೆ ಮಾತ್ರ ಸೀಮಿತವಾಗಿಲ್ಲ. ಅವರು ಇಡೀ ಪ್ರಪಂಚದಲ್ಲಿ 1600ಕ್ಕೂ ಹೆಚ್ಚು ಸರ್ಜನ್ಸ್ಗಳಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಯೋಚನೆ ಮಾಡಿ, ಇದು ಅವರ ಎಕ್ಸ್ಪರ್ಟೀಸ್ ಯಾವ ಲೆವೆಲ್ಗಿದೆ ಅಂತ ತೋರಿಸುತ್ತೆ. ಏನು ಡಾಕ್ಟರ್ ಸರಸ್ವತಿ ರಮೇಶ್ ಅವರ ಅನುಭವ ನೋಡಿ. ಅವರು 3000ಕ್ಕೂ ಹೆಚ್ಚು ಅಡ್ವಾನ್ಸ್ಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗಳನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಸಾಧನೆ. ಇವರಿಬ್ಬರ ಅಪ್ರೋಚ್ ಇದೆಯಲ್ಲ, ಅದು ತುಂಬಾನೇ ಸ್ಪೆಷಲ್. ಇದು ಬರೀ ಮಾಡರ್ನ್ ಮೆಡಿಸಿನ್ಗೆ ನಿಲ್ಲಲ್ಲ. ಇದರ ಜೊತೆಗೆ ಯೋಗ, ನ್ಯಾಚುರೋಪತಿ ಮತ್ತೆ ಪ್ರಿವೆಂಟಿವ್ ಕೇರ್ ಅಂದ್ರೆ ರೋಗ ಬರೋದ್ಕಿಂತ ಮುಂಚೆ ತಡೆಯೋದು, ಈ ಥರದ ಹೋಲಿಸ್ಟಿಕ್ ವೆಲ್ನೆಸ್ ಮೇಲೆ ಕೂಡ ಇವರು ಗಮನ ಕೊಡ್ತಾರೆ. ಹೀಗೊಂದು ಸ್ಟ್ರಾಂಗ್ ಫೌಂಡೇಶನ್ ಮೇಲೆ ನಿಂತಿರೋ ಈ ಹಾಸ್ಪಿಟಲ್ನಲ್ಲಿ ಬೇರೆ ಯಾವೆಲ್ಲ ಸ್ಪೆಷಾಲಿಟಿಗಳು ಲಭ್ಯವಿದೆ? ಬನ್ನಿ ನೋಡೋಣ. ಪ್ರತಿ ಕ್ಷೇತ್ರದಲ್ಲಿ ಪರಿಣತರು, ಸಮಗ್ರ ಆರೈಕೆಗೆ ಬದ್ಧತೆ. ಅರ್ಕ ಅನುಗ್ರಹ ಆಸ್ಪತ್ರೆಯಲ್ಲಿ ಒಂದೇ ಕಡೆ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಸಿಗುತ್ತೆ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಮತ್ತು ಬ್ಯಾರಿಯಾಟ್ರಿಕ್ ಸರ್ಜರಿಯಿಂದ ಹಿಡಿದು ಪ್ರಸೂತಿ ಮತ್ತು ಸ್ತ್ರೀ ರೋಗಶಾಸ್ತ್ರ, ಅರಿವಳಿಕೆ ತಜ್ಞರು ಅಷ್ಟೇ ಅಲ್ಲ, ಕಾರ್ಡಿಯಾಲಜಿ ಅಂದ್ರೆ ಹೃದಯ ಸಂಬಂಧಿ, ನ್ಯೂರೋಸರ್ಜರಿ, ಆರ್ಥೋಪೆಡಿಕ್ಸ್ ಮತ್ತೆ ಈಗಿನ ಲೇಟೆಸ್ಟ್ ರೋಬೋಟಿಕ್ ಜಾಯಿಂಟ್ ರೀಪ್ಲೇಸ್ಮೆಂಟ್ ಕೂಡ ಇಲ್ಲಿ ಲಭ್ಯ. ಮಕ್ಕಳ ವಿಭಾಗದಿಂದ ಹಿಡಿದು ಜೆನೆಟಿಕ್ಸ್, ಶ್ವಾಸಕೋಶದ ಸಮಸ್ಯೆಗಳು, ನಿದ್ರೆಯ ಸಮಸ್ಯೆಗಳು, ಅಷ್ಟೇ ಯಾಕೆ ನಮ್ಮ ಭಾವನಾತ್ಮಕ ಸ್ವಾಸ್ಥ್ಯಕ್ಕೂ ಇಲ್ಲಿ ಪರಿಣಿತರ ತಂಡ ಇದೆ.
ಸೊ ಇದು ಕಂಪ್ಲೀಟ್ ಕೇರ್ ಅನ್ನೋದನ್ನ ತೋರಿಸುತ್ತೆ. ಸರಿ, ಇಷ್ಟೊಂದು ಎಕ್ಸ್ಪರ್ಟ್ಸ್ ಇದ್ದಾರೆ. ಹಾಗಾದ್ರೆ ಪೇಷಂಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ? ಅದೇ ನಮ್ಮ ಕೊನೆಯ ಭಾಗ, ಆರೋಗ್ಯದ ಪಯಣ, ರೋಗಿ ಕೇಂದ್ರಿತ ಆರೈಕೆಯ ಭರವಸೆ. ಒಳ್ಳೆ ಕೇರ್ ಕೊಡೋಕೆ ಒಳ್ಳೆ ಫೆಸಿಲಿಟೀಸ್ ಬೇಕೇ ಬೇಕು ಅಲ್ವಾ? ಇಲ್ಲಿ 24/7 ಅಡ್ವಾನ್ಸ್ಡ್ ಕ್ರಿಟಿಕಲ್ ಕೇರ್ ಇದೆ, ಸಪೋರ್ಟ್ಗೆ ICU ಇದೆ, ಸೇಫ್ಟಿಗಾಗಿ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಸ್, ಮತ್ತೆ ಎಮರ್ಜೆನ್ಸಿಗೆ ಫುಲ್ಲಿ ಎಕ್ವಿಪ್ಡ್ ಆಂಬ್ಯುಲೆನ್ಸ್ಗಳು ಕೂಡ ಯಾವಾಗಲೂ ರೆಡಿ ಇರುತ್ತೆ. ಇದೆಲ್ಲವೂ ಪೇಷಂಟ್ ಸೇಫ್ಟಿಗೆ ಹಾಸ್ಪಿಟಲ್ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ ಅಂತ ತೋರಿಸುತ್ತೆ. ಕೊನೆಗೆ ಈ ಎಲ್ಲಾ ಸೌಲಭ್ಯಗಳನ್ನ, ಈ ಕೇರನ್ನ ಅನುಭವಿಸಿದ ಒಬ್ಬ ಪೇಷಂಟ್ ಏನಂತಾರೆ ಅಂತ ಕೇಳೋಣ. HN ರವಿಕುಮಾರ್ ಅವರು ಹೀಗೆ ಹೇಳ್ತಾರೆ: ಡಾಕ್ಟರ್ ರಮೇಶ್ ಮಕಂ ಅವರ ಸ್ಕಿಲ್ಡ್ ಕೈಗಳು ಮತ್ತೆ ಅವರ ಕರುಣಾಮಯಿ ಅಪ್ರೋಚ್ಗೆ ನಾನು ತುಂಬಾನೇ ಗ್ರೇಟ್ಫುಲ್. ಓವರಾಲ್ ಆಗಿ ನನಗೊಂದು ಅದ್ಭುತವಾದ ಅನುಭವ ಸಿಕ್ತು. ಇವತ್ತು ನಾವು PCOS ಅನ್ನೋ ಒಂದು ಸವಾಲಿನಿಂದ ಶುರು ಮಾಡಿ ಅರ್ಕಾ ಅನುಗ್ರಹ ಆಸ್ಪತ್ರೆಯ ಕಂಪ್ಲೀಟ್ ಕೇರ್ ಬಗ್ಗೆ ತಿಳ್ಕೊಂಡ್ವಿ. ಭರವಸೆ, ಎಕ್ಸ್ಪರ್ಟೀಸ್ ಮತ್ತೆ ಕರುಣೆ ಇವೆಲ್ಲವೂ ಈ ಪಯಣದ ಪ್ರಮುಖ ಭಾಗಗಳು. ಈಗ ಕೊನೆಗೆ ಒಂದು ಪ್ರಶ್ನೆ: ನಮ್ಮೆಲ್ಲರ ಆರೋಗ್ಯ ಪಯಣ ಹೇಗಿರಬೇಕು? ನಮ್ಮ ಆರೋಗ್ಯದ ಬಗ್ಗೆ ನಾವು ಯೋಚನೆ ಮಾಡಕ್ಕೆ ಇದೊಂದು ಸರಿ ಹೊತ್ತು ಅಂತ ಅನ್ಸುತ್ತೆ.